ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇವತ್ತು ಸೋಮವಾರ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ರವಾ ದೋಸೆ ಹಾಗೂ ಅದಕ್ಕೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹೆಚ್ಚಿಟ್ಕೊಂಡಿರೋವಂಥ ತೆಂಗಿನಕಾಯಿ ಮತ್ತು 2 ಪೀಸಷ್ಟು ಈರುಳ್ಳಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ರೆಕ್ಕೆಷ್ಟು ಕರಿಬೇವಿನ ಸೊಪ್ಪನ್ನು ಅದಕ್ಕೆ ಹಾಕಿ ಒಂದು 2 ಟೀ ಸ್ಪೂನಷ್ಟು ಹುರ್ಗಡ್ಲೆನ ಅಲ್ಲಿಗೆ ಹಾಕಿ ಅದನ್ನು ರುಬ್ಬಿ ಇಟ್ಕೊತೀನಿ ಮೊದಲಿಗೆ. ಇದು ಬೀಟ್ರೂಟ್ ಗ್ರೇವಿಗೆ ಸ್ವಲ್ಪ ಥಿಕ್ನೆಸ್ ಕೊಡೋದಕ್ಕೆ ಮಸಾಲೆ ಮತ್ತು ತೆಂಗಿನಕಾಯಿ ಹಾಕಿದ್ರೆ ಗ್ರೇವಿ ಕೂಡ ತುಂಬ ಡಿಫ್ರೆಂಟಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು ಯಾವಾಗಲೂ ಯಾವುದೇ ಗ್ರೇವಿ ಅಥವಾ ಸಾಂಬಾರಿಗೆ ತೆಂಗಿನಕಾಯಿನ ಈ ಥರ ಮಸಾಲೆ ಥರ ರುಬ್ಕೊಂಡು ಹಾಕ್ತೀನಿ. ನಂತರ ಇವಾಗ 2 ದೊಡ್ಡ ಬೀಟ್ರೂಟನ್ನು ನೀಟಾಗಿ ಸಿಪ್ಪೆನ ಬಿಡಿಸಿ ಚಾಕುವಿಂದ ಸಿಪ್ಪೆನ ಬಿಡಿಸ್ಕೊಂಡಿದ್ದೀನಿ. ನಂತರ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿದ್ದೆ. ಇವಾಗ ಅದನ್ನು ಒಂದು ಬಿಗ್ ಸೈಜಿಗೆ ಕಟ್ ಮಾಡಿ, ನಾನು ಮೊನ್ನೆ ಎಲೆಕ್ಟ್ರಿಕ್ ಚಾಪರ್ ತೊಗೊಂಡಿದ್ದೆ ಅಲ್ವಾ ಬೋರೋಸಿಲ್ದು, ಅದನ್ನು ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಬೀಟ್ರೂಟ್ನ ಸ್ವಲ್ಪ ದೊಡ್ಡ ಸೈಜಲ್ಲಿ ಬಿಗ್ ಸೈಜಲ್ಲಿ ನೀಟಾಗಿ ಸಿಪ್ಪೆ ಬಿಡಿಸಿ ಕಟ್ ಮಾಡಿ ಆದಮೇಲೆ ಆಲ್ಮೋಸ್ಟ್ ಒಂದು 75% ಒಂದು ಬೀಟ್ರೂಟ್ ಮೀಡಿಯಮ್ ಸೈಜ್ ಬೀಟ್ರೂಟ್ಗಿಂತ ಸ್ವಲ್ಪ ಜಾಸ್ತಿ ಬೀಟ್ರೂಟ್ನ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಅದು 2 ಬ್ಲೇಡ್ ಇರೋದ್ರಿಂದ ನಾನು ಇಷ್ಟು ಕ್ವಾಂಟಿಟಿ ಓಕೆ ಅಂತ ಅಂದ್ಕೋತೀನಿ. ಇವಾಗ ಅದನ್ನು ನೀಟಾಗಿ ಮೋಟರ್ನ ಪ್ಲೇಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಈ ಥರ ಜಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ಅದು ನೋಡಿ ಫೈನಲ್ ಚಾಪ್ ಆಗಿಬಿಡುತ್ತೆ ನೀಟಾಗಿ. ಅದನ್ನು ನಾನು ಇವಾಗ ಬ್ಲೇಡನ್ನು ತೆಗೆದು ಒಂದು ಪಾತ್ರೆಗೆ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇನ್ನೂ ಸ್ವಲ್ಪ ಬಿಗ್ ಸೈಜಲ್ಲಿ ಕಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಪಲ್ಸ್ ಥರ ಅಂದರೆ ವಿಸ್ಕ್ ಮಾಡಬೇಕಾಗುತ್ತೆ ಅಷ್ಟೇ. ಬಟ್ ನಾನು ಅದು ಗ್ರೇವಿ ಮಾಡ್ತಿರೋದ್ರಿಂದ ಪಲ್ಯ ಕೂಡ ಯೂಸ್ ಆಗುತ್ತೆ. ಕುಕ್ಕರಲ್ಲಿ ಮತ್ತೆ ಅದನ್ನು ಬೇಯಿಸೋ ಥರ ಇರಲ್ಲ. ಅದ್ರದ್ದು ವಿಟಮಿನ್ಸ್ ಪ್ರೋಟೀನ್ ಕೂಡ ಅದರಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಾನು ಬೇಯಿಸ್ಕೊಳ್ಳೋದು ಬೇಡ ಅಂತ ಫೈನಲಾಗಿ ಚಾಪ್ ಮಾಡಿ ಈ ಥರ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚಾಪಿಂಗ್ ಆದಮೇಲೆ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆಗೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಹಾಕ್ಕೋಬೋದು. ಅಂದರೆ ಯಾವಾಗಲೂ ಬೀಟ್ರೂಟ್ ಗೊಜ್ಜಿಗೆ ಅಥವಾ ಬೀಟ್ರೂಟ್ ಸಾಗು ಮಾಡಬೇಕಾದ್ರೆ ಈ ಥರ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಗ್ಗರಣೆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲೇ ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನು ಮೊದಲೇ 2 ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟಾಗಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈಡ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇಲ್ಲಿ ಕೂಡ ನಾನು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಒಗ್ಗರಣೆಗೆ ಹಸಿ ಕರಿಬೇವಿನ ಸೊಪ್ಪಿದ್ರೆ ಘಮ ಚೆನ್ನಾಗಿರುತ್ತೆ. ನಂತರ ಹೆಚ್ಚಿಟ್ಕೊಂಡಿರೋ ಬೀಟ್ರೂಟನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಇವಾಗ ಪಲ್ಯ ರೆಡಿಯಾಗಿರುತ್ತೆ. ಇದರಲ್ಲಿ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಪಲ್ಯ ತಿನ್ನೋಕ್ಕಂತ. ನಂತರ ಇದಕ್ಕೇ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರೋದನ್ನ ನೋಡಿಕೊಂಡು, ಪಲ್ಯ ಸ್ವಲ್ಪ ಫ್ರೈ ಆದರೆ ಸಾಕಾಗಿರುತ್ತೆ ಬಟ್ ಗ್ರೇವಿಗೆ ಜಾಸ್ತಿ ಫ್ರೈ ಆಗಬೇಕಲ್ವಾ, ಸೊ ಅದಕ್ಕೆ ಸ್ವಲ್ಪ ನೀರನ್ನು, ಇದು ಕೂಡ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ನೀವು ನೋಡಿಕೊಂಡು ಯಾವ ಕನ್ಸಿಸ್ಟೆನ್ಸಿ ಬೇಕು ಅದನ್ನು ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನಂತರ ಇದಕ್ಕೆ 1.5 ಸ್ಪೂನಷ್ಟು ಮನೇಲಿ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಬಿಟ್ರೂ ಚೆನ್ನಾಗಿರುತ್ತೆ, ಬಟ್ ಗ್ರೇವಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಹುಣಸೆ ರಸ ಹೆವಿ ಅನಿಸುತ್ತೆ. ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ನಾನಿಲ್ಲಿ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದು ಮಿಕ್ಸಿ ಜಾರ್ ತೊಳೆದಿರೋ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗ್ರೇವಿ ತೆಳು ಬರೋ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಲ್ವ, ಆ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ರವೆ ದೋಸೆ ಜೊತೆಗೆ ಗ್ರೇವಿ ರೆಡಿಯಾಗಿರುತ್ತೆ. ಇವಾಗ ರವೆ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಗ್ಲಾಸಷ್ಟು ಚಿರೋಟಿ ರವೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ನೋಡಿಕೊಂಡು ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಬೇಕು. ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಟ್ಟರೆ ಇದು ನೀರನ್ನು ಹೀರ್ಕೊಳ್ಳುತ್ತೆ. ಮೊಸರು ಕೂಡ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೋದು, ಬಟ್ ನಾನು ಇದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಳೋದ್ರಿಂದ ಮೊಸರನ್ನು ಯೂಸ್ ಮಾಡ್ತಾ ಇಲ್ಲ. ಮತ್ತು ಮೊಸರನ್ನ ನೀವು ಲಾಂಗ್ ಟೈಮ್ ಸ್ವಲ್ಪ ನೆನೆಲಿಕ್ಕೆ ಬಿಟ್ಟರೆ ಹುಳಿ ಬಂದುಬಿಡುತ್ತೆ ಹಿಟ್ಟು. ಅದಕ್ಕೆ ನಾನು ಸ್ವಲ್ಪ ಕೇವಲ ನೀರನ್ನು ಮಾತ್ರ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಇದನ್ನು 2 ಬ್ಯಾಚಲ್ಲಿ ರುಬ್ಕೊಳ್ತೀನಿ.
ಯಾಕಂದರೆ ಚಿರೋಟಿ ರವೆ ಸಣ್ಣಗೆ ಇರುತ್ತೆ, ಬಟ್ ಆ ಚಿರೋಟಿ ರವೆಯಲ್ಲಿ ದೋಸೆ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಅದು ರೊಟ್ಟಿ ಥರ ತುಂಬ ತಿಕ್ಕಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಅದನ್ನು ಸ್ವಲ್ಪ ಹೊತ್ತು 5 ಮಿನಿಟ್ಸ್ ನೆಂದಿರೋದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 2 ಬ್ಯಾಚಲ್ಲಿ ರುಬ್ಕೋತಾ ಇದ್ದೀವಿ. ನಾವು ಮೊದಲೇ ಉಪ್ಪನ್ನ ಸೇರಿಸಿರೋದ್ರಿಂದ ಇದಕ್ಕೆ ಉಪ್ಪು ಸೇರಿಸೋ ಥರ ಏನಿರಲ್ಲ. ಮಿಕ್ಸಿ ಜಾರ್ಗೆ ನಾನಿವಾಗ ಟ್ರಾನ್ಸ್ಫರ್ ಮಾಡಿಕೊಂಡು ನೋಡಿ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ, ಯಾಕಂದರೆ ರುಬ್ಬಿದ್ರೆ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇಷ್ಟು ತೊಗೊಂಡು ರುಬ್ಬಾದ್ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕಲಸೋಕ್ಕೆ ಎಷ್ಟು ನೀರು ಹಾಕಿದೆ ಅಷ್ಟೇ ನೀರನ್ನು ರುಬ್ಬಿ ಆದಮೇಲೆ ಅದು ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. 2 ಬ್ಯಾಚ್ನ ರುಬ್ಬಿ ಆದಮೇಲೆ ನಿಮಗೆ ನೆಸೆಸಿಟಿ ಇದೆ ಅಂತ ಅಂದರೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ನಿಮಗೆ ದೋಸೆ ಹಾಕೋಕ್ಕೆ ಹೆಂಚು ಮೇಲೆ ತಿಕ್ಕಾಗಿರುತ್ತೆ ಹಿಟ್ಟು ಅಂದರೆ. ನನಗೆ ಇದೇ ಕನ್ಸಿಸ್ಟೆನ್ಸಿ ಸಾಕಾಯಿತು, ಅದಕ್ಕೆ ನಾನು ಇದರಲ್ಲೇ ಕಾವಲಿ ಮೇಲೆ ದೋಸೆ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ರವೆ ದೋಸೆ ಎಲ್ಲರೂ ತಿನ್ಬೋದಾದಂತಹ ಒಳ್ಳೆ ಹೆಲ್ತಿ ಫುಡ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಇದನ್ನು ನಾನು ಯಾವಾಗಲೂ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀನಿ. ಸೊ ಅಂದರೆ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ರವೆ ದೋಸೆ, ರವೆ ರೊಟ್ಟಿ, ರವೆಯಿಂದ ಯಾವುದಾದ್ರೂ ಐಟಮ್ ಮಾಡ್ತಾನೆ ಇರ್ತೀನಿ. ಸೊ ರವೆ ದೋಸೆ ನನ್ನ ಫೇವ್ರೇಟ್ ಆಗಿರುತ್ತೆ. ನೋಡಿ ಇದೆರಡೂ ಕಡೆ ನೀಟಾಗಿ ಬೆಂದಾದಮೇಲೆ ಬೀಟ್ರೂಟ್ ಗ್ರೇವಿ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಇವಾಗ ಬೀಟ್ರೂಟ್ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಅದು ಕಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ನಂತರ ಹೆಚ್ಚಿಟ್ಕೊಂಡಿರೋ ಅಂಥ 2ರಿಂದ 3 ಮೆಣಸಿನ್ಕಾಯಿ ಹಾಗೂ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಿದ್ದೀನಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಬಸ್ದು ಇಟ್ಕೊಂಡಿದ್ದಂತಹ ಬೀಟ್ರೂಟ್ ಸಾಂಬಾರನ್ನ ಇದಕ್ಕೆ ಹಾಕಬೇಕು. ಅದು ಕುದಿಯಕ್ಕೆ ಹತ್ತಿದ ಮೇಲೆ ನಾವು ನಾರ್ಮಲ್ ಸಾಂಬಾರಿಗೆ ಹಾಕೋ ಖಾರದ ಪುಡಿಗಿಂತ ಇದಕ್ಕೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ನಾವು ಸಾಂಬಾರು ಪುಡಿನ ಹಾಕಬೇಕಾಗುತ್ತೆ. ನಂತರ 1-2 ಸ್ಪೂನಷ್ಟು ಹುಣಸೆ ರಸನ ಇದಕ್ಕೆ ಹಾಕಬೇಕು. ಎರಡೂ ಚೆನ್ನಾಗಿ ಸಾಂಬಾರು ಜೊತೆ ಬೈಂಡ್ ಆಗಬೇಕು. ಇದಕ್ಕೆ ಸ್ವಲ್ಪ ನಾವು ರುಬ್ಬಿರೋ ಅಂಥ ಮಸಾಲೆ ಕೂಡ ಹಾಕಬೇಕಾಗಿರುತ್ತೆ. ಬಸ್ಸಾರಲ್ವ, ಸಾಂಬಾರು ತಿಕ್ನೆಸ್ ಬರಬೇಕಂದ್ರೆ ಅದಕ್ಕೆ ಮಸಾಲೆ ರುಬ್ಬಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಇವಾಗ ಇದು ಕೂಡ ಸ್ವಲ್ಪ ಕುದಿ ಬಂದ ಮೇಲೆ ರುಚಿ ನೋಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಇದು ಚೆನ್ನಾಗಿ ಕುದಿ ಹತ್ತಿ ಘಮ ಬಂದ ಮೇಲೆ ಬೀಟ್ರೂಟ್ ಸಾಂಬಾರು ಅನ್ನದ ಜೊತೆ ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.